ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ 899 ಹುದ್ದೆಗಳು SSLC PUC ITI ಪಾಸ್ ಅಂತ ಅಭ್ಯರ್ಥಿಗಳಿಗೆ ನೇಮಕಾತಿ ನಡೆಸ್ತಾ ಇರುವಂತದ್ದು. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರನ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅಪ್ಲಿಕೇಶನ್ ಮಾಡೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಈ ವಿಡಿಯೋ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸವರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡಿದಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ನೋಡ್ತಾ ಇದ್ರ ನೀವು, ಮಿನಿಸ್ಟರ್ ಆಫ್ ಡಿಫೆನ್ಸ್ ಇಂದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಈ ಒಂದು ಆರ್ಗನೈಸೇಷನ್ ಇಂದ ಕಾಲ್ಫಾರ್ಮ್ ಆಗ್ತಾ ಇರುವಂತದ್ದು. ಇದು ಬಂದು ಪ್ಯೂರ್ಲಿ ಸೆಂಟ್ರಲ್ ಗವರ್ಮೆಂಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಬರುವಂತದ್ದು. ಇದಕ್ಕೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಎಲಿಬಿಲಿಟಿ ಇಲ್ಲ, ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಎಲಿಬಿಲಿಟಿ ಇರುವಂತದ್ದು ಕೂಡ ನೋಡಬಹುದು. ಇದರಲ್ಲಿ ಒಟ್ಟು 6 ರೀತಿಯ ವೇಕೆನ್ಸಿಗಳು ಬಂದಿರುವಂತದ್ದು. 6 ರೀತಿಯ ವೇಕೆನ್ಸಿಗಳು ಕೂಡ ಇಲ್ಲಿ ನೋಡ್ಕೋಬಹುದು ನೀವು ಟೇಬಲ್ ಅನ್ನ, ಯಾವ ಒಂದು ವೇಕೆನ್ಸಿ ಇದೆ ಮತ್ತೆ ಎಷ್ಟು ಟೋಟಲ್ ಇದೆ ಅಂತ ಹೇಳಿ. ಡ್ರಾಫ್ಟ್ ಮ್ಯಾನ್ ಸಂಬಂಧಪಟ್ಟಂತೆ 42, ಅದೇ ರೀತಿಯಲ್ಲಿ ಹಿಂದಿ ಟೈಪಿಸ್ಟ್ ಸಂಬಂಧಪಟ್ಟಂತೆ 10. ಈ ರೀತಿಯಲ್ಲಿ ನೀವು ಕೊನೆಯವರು ಲಾಸ್ಟ್ ಎಲೆಕ್ಟ್ರಿಷಿಯನ್ ವರೆಗೂ ಕೂಡ ನೋಡಬಹುದು. ಎಲೆಕ್ಟ್ರಿಷಿಯನ್ ಬಂದು 79 ಹುದ್ದೆಗಳು ಖಾಲಿ ಇರುವಂತದ್ದು ಕೂಡ ನೋಡಬಹುದು. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅಂತ ಕ್ಯಾಂಡಿಡೇಟ್ಸ್ ಗಳಿಗೂ ಕೂಡ ಮತ್ತೆ PW ಕ್ಯಾಂಡಿಡೇಟ್ಸ್ ಗಳಿಗೂ ಕೂಡ ಇಲ್ಲಿ ನೀವು ಟೇಬಲ್ ಅನ್ನು ನೋಡಬಹುದು, ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂತ ಹೇಳಿ. ಒಟ್ಟು 899 ಹುದ್ದೆಗಳು ಖಾಲಿ ಆಗಿರುವಂತದ್ದು ಕೂಡ ನೋಡಬಹುದು. ಹಾಗಾದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ನಿಮ್ಗೆ ಆಲ್ರೆಡಿ ತೋರಿಸಿದಂತ ಒಂದು ನೋಟಿಫಿಕೇಶನ್ ಏನಿತ್ತು ಅದು ಶಾರ್ಟ್ ನೋಟಿಸ್ ಇತ್ತು. ಸೊ ಆ ಶಾರ್ಟ್ ನೋಟಿಸ್ ಬಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ನಿಮ್ಗೆ ಪಬ್ಲಿಷ್ ಆಗಿರುವಂತದ್ದು. 13ನೇ ತಾರೀಕು ಅದು ಪಬ್ಲಿಷ್ ಆಗಿರುತ್ತೆ. ಅದೇ ರೀತಿಯಲ್ಲಿ ನ್ಯೂಸ್ ಪಬ್ಲಿಕೇಶನ್ ಅಂತ ಏನಿದೆ 18ರಿಂದ 24ರಲ್ಲಿ ಒಂದು ಪಬ್ಲಿಕೇಶನ್ಸ್ ಅಂದ್ರೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ 18 ಆಗಿದೆ, 19 ಆಗಿದೆ. ಇವತ್ತು ನೋಟಿಫಿಕೇಶನ್ ಇನ್ನ ರಿಲೀಸ್ ಮಾಡಿಲ್ಲ, ಬಟ್ ಸ್ಟಾರ್ಟ್ ಆಗುತ್ತೆ. ಆಗಿದ ತಕ್ಷಣ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೇನೆ. ಇನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಅದಾದ ನಂತರ 30ರಿಂದ 45 ದಿನಗಳ ಕಾಲ ನಿಮ್ಗೆ ಸಮಯ ಅವಕಾಶ ಇರುತ್ತೆ. ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಎಜುಕೇಶನ್ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಡ್ರಾಫ್ಟ್ ಮ್ಯಾನ್ಗೆ ಸಂಬಂಧಪಟ್ಟಂತೆ 10th ಪ್ಲಸ್ ITI ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ PUC ಪ್ಲಸ್ ITI ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಿಂದಿ ಟೈಪಿಸ್ಟ್ಗೆ PUC ಪ್ಲಸ್ ಹಿಂದಿ ಟೈಪಿಂಗ್ ಬಂದ್ರೆ ಅಪ್ಲಿಕೇಶನ್ ನ ಹಾಕಬಹುದು. ಇನ್ನ SKT ಅಂತ ಹೇಳ್ತೀವಿ, ಇದಕ್ಕೆ PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಆಪರೇಟರ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ 10th ಪ್ಲಸ್ ITI ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. OEM ಅಂತ ಕೂಡ ಹೇಳ್ತೀವಿ, ಇದಕ್ಕೆ 10th ಪ್ಲಸ್ HMV ಅಂದ್ರೆ ಹೆವಿ ಮೋಟಾರ್ ವೆಹಿಕಲ್ ಅಂತ ಕೂಡ ಹೇಳ್ತೀವಿ. ಸೊ ಈ ಒಂದು ಲೈಸೆನ್ಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಹೆವಿ ಲೈಸೆನ್ಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಎಲೆಕ್ಟ್ರಿಷಿಯನ್ ಸಂಬಂಧಪಟ್ಟ 10 ಪ್ಲಸ್ ITI ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೆಲೆಕ್ಷನ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಆದ ನಂತರ ಸ್ಕಿಲ್ ಟೆಸ್ಟ್ ಅಥವಾ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಕೂಡ ಹೇಳ್ತೀವಿ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದಾದ ನಂತರ ಫೈನಲ್ ಲಿಸ್ಟ್, ಇಷ್ಟು ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಮೆಡಿಕಲ್ ಆದ ನಂತರ ಫೈನಲ್ ಲಿಸ್ಟ್ ಇರುತ್ತೆ. ಫಿಸಿಕಲ್ ಅಲ್ಲಿ ಏನ್ ಕೇಳಲಾಗುತ್ತೆ ಅಂತ ಹೇಳಿದ್ರೆ, ಫಿಸಿಕಲಿ ನಿಮ್ಮ ಒಂದು ಹೈಟ್, ವೆಯ್ಟ್ ಪ್ಲಸ್ ರನ್ನಿಂಗ್ ಅನ್ನ ಚೆಕ್ ಮಾಡಿದ್ರೆ 10 ನಿಮಿಷದಲ್ಲಿ 1 ಮೈಲಿ ಅಷ್ಟು ನೀವು ರನ್ ಮಾಡ್ಬೇಕಾಗುತ್ತೆ. ಅಷ್ಟೇ ಚೆಕ್ ಮಾಡುವಂಥದ್ದು. ಅದಾದ ನಂತರ ನಿಮಗೆ ರಿಟರ್ನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಇಷ್ಟು ಕೂಡ ಸೆಲೆಕ್ಷನ್ ಪ್ರೊಸೀಜರ್. ಇನ್ನ ಡೀಟೇಲ್ ಆಗಿ ಬೇಕು ಅಂದ್ರೆ ನಾವು ನೋಟಿಫಿಕೇಶನ್ ರಿಲೀಸ್ ಆದ ನಂತರ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.